ಕಳೆದ ತರಗತಿಯಲ್ಲಿ ಕೊಟ್ಟಂತಹ ಮನೆ ಕೆಲಸವನ್ನ ಬೇಗ ತೆಗಿಬೇಕು. ಹೋಮ್ವರ್ಕ್ ತೆಗಿಬೇಕು. ಬೇಗ ತೆಗಿಬೇಕು. ಡೇಟ್ ಆಗಿ ಬರ್ತಾ ಇಲ್ಲ. ಓಕೆ, ಬಾ ಸ್ವಲ್ಪ ಯಾರಲ್ಲಿ ಕೊಡಬೇಕು. ಈ ಕಡೆ ಕೇಳಿ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ಶತಮಾನದಲ್ಲಿ ಹಳೆಗನ್ನಡ ಸಾಹಿತ್ಯ ಅಂತ ಕರಿತೀವಿ ಅಲ್ಲ? ಹಳೆಗನ್ನಡ ಸಾಹಿತ್ಯ ಯಾವುದನ್ನ 10ನೇ ಶತಮಾನದಿಂದ ಹಿಂದಕ್ಕೆ ಅದು ಹಳೆಗನ್ನಡ ಸಾಹಿತ್ಯ ಅಂತ ಕರಿತೀವಿ. ಯಾಕೆಂತಂದ್ರೆ ಆ ಸಮಯದಲ್ಲಿ ಬರೀ ಹಳೆಗನ್ನಡದ ಕೃತಿಗಳೇ ಪ್ರಚಲಿತವಾಗಿತ್ತು. ಹಳೆಗನ್ನಡ ಸಾಹಿತ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಹಳೆಗನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ಕೃತಿಗಳು ರಚನೆ ಆದವು. ಅದಾದ ಮೇಲೆ 12ನೇ ಶತಮಾನಕ್ಕೆ ಬಂದಾಗ ಬಸವಾದಿ ಶಿವಶರಣರು ಹುಟ್ಕೊಂಡಾದ್ಮೇಲೆ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅಂತ ಹೇಳಿ ಪ್ರಾರಂಭ ಆಯಿತು. 12ನೇ ಶತಮಾನದಿಂದ ವಚನ ಸಾಹಿತ್ಯ ಅಂತಕ್ಕಂಥದ್ದು ಕೊಟ್ಕೊಳ್ಳಿ. ಶರಣರು ವಚನಗಳ ಮೂಲಕ ಲೋಕದ ಡೊಂಕನ್ನ ತಿದ್ದೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಜನಸಾಮಾನ್ಯರಿಗೆ ಹಳೆಗನ್ನಡ ಅರ್ಥ ಆಗ್ತಿರ್ಲಿಲ್ಲ. ಅವಾಗ ಹಳ್ಳಿ ಜನಗಳಿಗೆ ಹಳೆಗನ್ನಡದ ಸಾಹಿತ್ಯ ಅಷ್ಟು ಸುಲಭವಾಗಿ ಅರ್ಥೈಸ್ಕೊಳ್ಳೋದು ಕಷ್ಟ ಆಗ್ತಿದೆ. ಹಾಗಾಗಿ ಶಿವಶರಣರು ಏನ್ ಮಾಡಿದ್ರು, ಈ ಹಳೆಗನ್ನಡ ಸಾಹಿತ್ಯವನ್ನ ಅರ್ಥವಾಗದಂತಹ ಸಂದರ್ಭದಲ್ಲಿ ಆಡು ಮಾತಿನಲ್ಲಿ ಸರಳವಾಗಿರ್ತಕ್ಕಂತಹ ಕನ್ನಡದ ಪದಗಳನ್ನೇ ಬಳಸಿ ವಚನಗಳನ್ನ ರಚನೆ ಮಾಡಿ ಜನಸಾಮಾನ್ಯರಿಗೆ ಲೋಕದಲ್ಲಿರ್ತಕ್ಕಂಥ ಡೊಂಕುಗಳನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಾದ ಮೇಲೆ 14ನೇ ಶತಮಾನಕ್ಕೆ ಬಂದಾಗ ದಾಸರು ಹುಟ್ಕೊಂಡ್ಮೇಲೆ ಕೀರ್ತನೆಗಳ ಮೂಲಕ, ಹಾಡುಗಳ ಮೂಲಕ ಜನಸಾಮಾನ್ಯರಿಗೆ ಅರಿವನ್ನ ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಂತಹ ದಾಸ ಸಾಹಿತ್ಯ ಉಟ್ಕೊಂಡಂತಹ 14ನೇ ಶತಮಾನದಿಂದ ಈಚೆಗೆ ದಾಸ ಸಾಹಿತ್ಯದಲ್ಲಿ ಹಲವಾರು ದಾಸರು ಕೀರ್ತನೆಗಳನ್ನ ರಚನೆ ಮಾಡಿ ಜನಸಾಮಾನ್ಯರಿಗೆ ಉಣಬಡಿಸಿದ್ರು. ಅಂತಹ ದಾಸರಲ್ಲಿ
ಶ್ರೇಷ್ಠರಾಗಿರ್ತಕ್ಕಂಥ ದಾಸರು ಹಲವಾರು ಜನ ಇದ್ದಾರೆ ಅಲ್ವಾ? ನಿಮ್ಗೆ ಗೊತ್ತಿರ್ತಕ್ಕಂಥ ದಾಸರ ಹೆಸರುಗಳನ್ನು ಹೇಳ್ತೀರಾ? ಕನಕದಾಸರು, ಪುರಂದರದಾಸರು, ಗೋಪಾಲದಾಸರು, ತ್ಯಾಗರಾಜರು, ಹೌದಲ್ಲ? ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬಿಡಿತಾ ಹೋಗಿ ಅಂತಹ ದಾಸಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂತಹ ಪುರಂದರದಾಸರು ಬರೆದಿರ್ತಕ್ಕಂತಹ ಒಂದು ಪದ್ಯ ಭಾಗ ನಿಮಗೆ ಈ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ದಾರೆ. ಅದನ್ನ ಇವತ್ತು ನಾವು ನೋಡೋಣ. ಅಂದ್ರೆ ಕೆಲವು ಪುಸ್ತಕವನ್ನ ತೆಗೆದುಕೊಳ್ಳೋಣ. ಕೆಲವು ಜನ ಕೊಟ್ರು ಗುಣ ಸುಟ್ರು ಹೋಗಲ್ಲ ಅಂತ. ಕೆಲವರಿಗೆ ಗುಣಗಳು ಹುಟ್ಟಿನಿಂದ ಬಂದಿರತಕ್ಕಂತಹ ಗುಣ ಸುಟ್ಟು ಹೋಗೋದಿಲ್ಲ ಅಂತ ಹೇಳಿ ಒಂದು ಗಾದೆ ಮಾಡ್ತೀವಿ. ಹಾಗೆ ಈ ಪುರಂದರದಾಸರು ಹುಟ್ಟಿನಿಂದಲೂ ಕೂಡ ಒಳ್ಳೆ ಅನುಕೂಲಸ್ಥವಾಗಿದ್ದಂತಹ ಕುಟುಂಬನೇ. ಚಿನ್ನದ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಶ್ರೀನಿವಾಸ ನಾಯಕರು. ಇವರ ಪೂರ್ಣ ಹೆಸರು ಅಥವಾ ಮೂಲ ಹೆಸರು ಶ್ರೀನಿವಾಸ ನಾಯಕ. ಶ್ರೀನಿವಾಸ ನಾಯಕ, ಶ್ರೀನಿವಾಸ ನಾಯಕ ಅಂತೇಳಿ ಇವರ ಪೂರ್ಣ ಹೆಸರು. ಈ ಶ್ರೀನಿವಾಸ ನಾಯಕರು ಒಂದು ಬಂಗಾರದ ಅಂಗಡಿಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿ ದೈವದ ಬಗ್ಗೆ ನಂಬಿಕೆ ಇರಲಿಲ್ಲ ಇವರಿಗೆ. ದೈವದ ಬಗ್ಗೆ ನಂಬಿಕೆ ಅಂತಕ್ಕಂಥದ್ದು ಇರಲಿಲ್ಲ. ಆದ್ರೆ ಇವರ ಧರ್ಮ ಪತ್ನಿ ಮಹಾ ದೈವ ಭಕ್ತೆ, ಕೃಷ್ಣನ ಪರಮ ಭಕ್ತೆ, ಇವರ ಪುರಂದರದಾಸರ ಹೆಂಡತಿ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಿಂದ ಜಿಗುಪ್ಸೆಗೊಂಡಂತಹ ಪುರಂದರದಾಸರು ತನ್ನ ಎಲ್ಲ ಇದ್ದಂತಹ ಎಲ್ಲ ಆಸ್ತಿ ಐಶ್ವರ್ಯವನ್ನೆಲ್ಲ ದಾನ ಮಾಡಿ ಹರಿಯ ಸೇವಕರಾಗಿ ಕೀರ್ತನೆಗಳನ್ನ ರಚನೆ ಮಾಡಿ ಹಾಡ್ತಾ ಮನೆ ಬಿಟ್ಟು ಹೊರಟವರು. ಹೀಗೆ ಶ್ರೀನಿವಾಸ ನಾಯಕರಾಗಿದ್ದಂಥವರು ಪುರಂದರದಾಸರಾದರು. ಅವರ ಒಂದು ಸಂಕ್ಷಿಪ್ತ ಪರಿಚಯ ನೋಡೋಣ. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾಲಿಯಾನ ಶಕ ಸುಮಾರು 1480ರಲ್ಲಿ 1480ರಲ್ಲಿ ಪುರಂದರಗಡ ಅಂತಕ್ಕಂತಹ ಸ್ಥಳದಲ್ಲಿ ಪುರಂದರಗಡ ಇದು ಈಗಿನ ಮಹಾರಾಷ್ಟ್ರದಲ್ಲಿ ಇದೆ. ಮೊದಲು ಅದು ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದು. ಈಗ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಾಗ ಈ ಪುರಂದರಗಡ ಅಂತಕ್ಕಂಥದ್ದು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಿದೆ. ಪೂರ್ವದ ಹೆಸರು 1480ರಲ್ಲಿ ಜನಿಸಿದ್ರು. ತಂದೆ ವರದಪ್ಪ ನಾಯಕ ಅಂತೇಳಿ, ತಾಯಿ ಸರಸ್ವತಿ ಅಂತೇಳಿ. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನ ರಚಿಸಿದರು. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತಕ್ಕಂಥ ಒಂದು ಹೆಸರು ಕೂಡ ಇದೆ. ಕರ್ನಾಟಕ ಸಂಗೀತದ ಪಿತಾಮಹ ಅಂತಕ್ಕಂಥ ಒಂದು ಬಿರುದು ಕೂಡ ಇದೆ, ಅಥವಾ ಒಂದು ಹೆಸರು ಕೂಡ ಇದೆ. ಪಿತಾಮಹ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೂಡ ಕರೀತಾರೆ. ಅಂದ್ರೆ ಕನ್ನಡ ಸಾಹಿತ್ಯದ ಪಿಳ್ಳಾರಿಗಳನ್ನ ರಚನೆ ಮಾಡಿ
ಅದಕ್ಕೆ ಅವರದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಹಾಡಿ ಸಂಗೀತ ಸಂಯೋಜನೆ ಮಾಡಿ ಹಾಡ್ಕೊಂಡಿದ್ದರಿಂದ ಇವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತಕ್ಕಂಥ ಒಂದು ಹೆಸರು ಕೂಡ ಸಿಕ್ಕಿತು. ಇವರ ಅಂಕಿತ ನಾಮ ಪುರಂದರ ವಿಠಲ ಅಂತಕ್ಕಂಥ ಪುರಂದರ ವಿಠಲ ಅಂತಕ್ಕಂಥ ಅಂಕಿತ ನಾಮ ಇದೆ. ಪುರಂದರ ವಿಠಲ ಇದು ಅಂಕಿತ ನಾಮ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ಅಂತಕ್ಕಂಥ ಅಂಕಿತ ನಾಮದಿಂದ ಹಲವಾರು ಕೀರ್ತನೆಗಳನ್ನ ರಚನೆ ಮಾಡಿ ಅವರೇ ಸಂಗೀತದೊಂದಿಗೆ ಅವರದೇ ಆದಂತ ಸಂಗೀತದೊಂದಿಗೆ ಹಾಡ್ತಾ ಇದ್ರು. ಅವರ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ಹಾಡಿ ಹೋಗಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಪ್ರಸ್ತುತ ಈ ಒಂದು ಪದ್ಯ ಭಾಗದ ಬೇವು ಬೆಲ್ಲದೊಳಿಡಲೇನು ಫಲ ಅಂತಕ್ಕಂಥ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಆಶಯ ಭಾವವನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ನಾವು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಪ್ರತಿಫಲವನ್ನ ನಾವು ಅಪೇಕ್ಷೆ ಪಡಬಾರದು. ನಾವ್ ಈ ಕೆಲಸ ಮಾಡಿದ್ ನಮ್ಗೆ ಏನ್ ಲಾಭ ಅಂತ ಯೋಚನೆ ಮಾಡೋದೇ ಜಾಸ್ತಿ ನಾವಲ್ಲ, ಹೌದಾ ಇಲ್ಲ? ಆ ರೀತಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯ ಪ್ರತಿಫಲವನ್ನ ಅಪೇಕ್ಷಿಸಬಾರದು. ಅದರ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಅಂದ್ರೆ ನಾವು ಯಾವುದೇ ರೀತಿ ಕೆಲಸಗಳನ್ನ ಮಾಡಿದಾಗ ಅದರಿಂದ ಏನಾದ್ರು ಪ್ರತಿಫಲವನ್ನ ಅಪೇಕ್ಷೆ ಪಟ್ರೆ ಅದು ನಾವು ಮಾಡಿರ್ತಕ್ಕಂಥ ಕೆಲಸ ನಿಷ್ಫಲಯುತ. ಹಾಗಾಗಿ ನಾವು ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯಿಂದ ಯಾವುದೇ ಕೆಲಸವನ್ನ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ಜೀವನದ ಸಾರ್ಥಕ ಕ್ಷಣಗಳು ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಪುರಂದರದಾಸರು ಮಹಾನ್ ಜೀವನರಾಗಿದ್ದಂತ, ಜೊತೆಗೆ ಯಾವುದೇ ರೀತಿಯ ದೈವ ಭಕ್ತಿಯನ್ನ ಹೊಂದಿಲ್ಲದೆ ಇದ್ದಂತಹ ವ್ಯಕ್ತಿ, ಒಂದು ಘಟನೆ ನಡೆದಂತಹ ಘಟನೆಯಿಂದಾಗಿ ಅವರ ಜೀವನದ ದಿಕ್ಕೇ ಬದಲಾಗಿದೆ. ನೋಡೋಣ ಏನಾಯ್ತು ಅಂತ ಹೇಳಿ. ಅದಕ್ಕೆ ಹಲವಾರು ಉದಾಹರಣೆ ಕೊಟ್ಟು ಅವರು ಕೀರ್ತನೆಗಳಲ್ಲಿ ಅವರು ಈ ರೀತಿ ವರ್ಣಿಸಿದ್ದಾರೆ. ಪದ್ಯದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪದಗಳ ಅರ್ಥ ಕೊಟ್ಟಿದ್ದಾರೆ, ನೋಡೋಣ. ಕುಟಿಲ, ಕುಟಿಲ ಅಂದ್ರೆ ಮೋಸ, ವಂಚನೆ. ಕುಜನರು, ಕುಜನರು ಅಂದ್ರೆ ಕೆಟ್ಟ ಜನ, ಕುಜನ ಅಂತಂದ್ರೆ ಕೆಟ್ಟ ಜನ. ಆಮೇಲೆ ಕುಪಿತ, ಸಿಟ್ಟಿನಿಂದ ಕೂಡಿರ್ತಕ್ಕಂಥ. ಕುಪಿತ ಅಂತ ಕೋಪ ಮಾಡ್ಕೊಳ್ಳೋದು, ಕುಪಿತ. ಕುಪಿತ ಅಂದ್ರೆ ಸಿಟ್ಟು ಅಥವಾ ಕೋಪ, ಕೋಪದಿಂದ ಇರ್ತಕ್ಕಂಥ. ಅದೇ ರೀತಿ ಸಟೆ, ಸಟೆ ಅಂದ್ರೆ ಸುಳ್ಳು, ಅಸತ್ಯ, ಸುಳ್ಳು. ನೋಡೋಣ, ಪದ್ಯದ ಕಡೆ ಗಮನ ಇರಲಿ. ಪದ್ಯವನ್ನು ಆಡುವಾಗ ಆ ಕಡೆ ನೋಡ್ಬೇಕು, ಎಲ್ಲೆಲ್ಲೋ ನೋಡ್ತಾ ಕುತ್ಕೋಬಾರ್ದು. ಪ್ರವೇಶ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 15-16ನೇ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿಸಿಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯವನ್ನು ದಾಸ ವಾಂಗ್ಮಯ, ಹರಿದಾಸ ಸಾಹಿತ್ಯವೆಂತಲೂ ಕರೆಯುತ್ತಾರೆ. ದಾಸ ಎಂದರೆ ಸೇವಕ ಎಂದರ್ಥ. ನೋಡಿ, ಇಲ್ಲಿ ದಾಸ ಅಂತಂದ್ರೆ ಸೇವಕ. ದಾಸ ಅಂತಿಲ್ಲ, ದಾಸ ಅಂತಂದ್ರೆ ಸೇವಕ ಅಂತ ಅರ್ಥ ಕೊಡುತ್ತೆ.
ದಾಸ ಅಂದ್ರೆ ಸೇವಕ. ಯಾರ ಸೇವಕ? ಆ ಭಗವಂತನ ಆರಾಧ್ಯದೊಂದಿಗೆ ಸೇವೆಯನ್ನು ಮಾಡ್ತಕ್ಕಂಥ ಸೇವಕ. ಗೊತ್ತಾಯ್ತು? ಸಮಾಜ ಸೇವೆ ಆಗಿರ್ಬೋದು, ಜನಸೇವೆ ಆಗಿರ್ಬೋದು, ಒಟ್ಟಿನಲ್ಲಿ ಸೇವಕ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಪದ ಇದು ದಾಸ. ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನ ನಡೆಸುತ್ತಾ ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯ ಇದಾಗಿದೆ. ಅಂದ್ರೆ ವಿಷ್ಣುವಿನನ್ನ ವಿಷ್ಣುವನ್ನ ಹರಿನಾಮವನ್ನ ಅಥವಾ ವಿಷ್ಣುವನ್ನ ನಿರ್ಮಲ ಮನಸ್ಸಿನಿಂದ ಹರಿಯನ್ನೇ ಭಕ್ತಿಯಿಂದ ಪೂಜಿಸ್ತಾ ನಿಷ್ಕಲ್ಮಶವಾದಂತಹ ಮನಸ್ಸನ್ನಿಟ್ಕೊಂಡು ಭಕ್ತಿಯಿಂದ ಆರಾಧನೆ ಮಾಡ್ತಕ್ಕಂಥದ್ದ ಜೊತೆಗೆ ತ್ಯಾಗ ಜೀವನವನ್ನ ನಡೆಸ್ತಕ್ಕಂತಹ ಹರಿನಾಮ ಜಪಿಸುತ್ತಾ ರಚಿಸಿದಂತಹ ಸಾಹಿತ್ಯ ಈ ಪದ್ಯಭಾಗ ಆಗಿದೆ. ಈ ಸಾಹಿತ್ಯ ಪ್ರಕಾರದಲ್ಲಿ ಬರುವ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರು, ವಿಜಯದಾಸರು, ಕನಕದಾಸರು, ಪುರಂದರದಾಸರು, ರಾಘವೇಂದ್ರ ತೀರ್ಥರೇ ಮೊದಲಾದವರು ಭಕ್ತಿ ಆಧ್ಯಾತ್ಮಿಕ ವಿಷಯಗಳನ್ನು ಸುಂದರ ಕಾವ್ಯವನ್ನಾಗಿಸುವ ಮೂಲಕ ಕೀರ್ತನೆಗಳು, ಉಗಾಭೋಗ, ಸುಡಾದಿ, ಮಂಡಿಗೆ ಮೊದಲಾದ ರಚನೆಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಕೆಲವನ್ನು ಪರಿಚಯಾತ್ಮಕವಾಗಿ ನೀಡಲಾಗಿದೆ. ಅಂದ್ರೆ ದಾಸ ಶ್ರೇಷ್ಠರಲ್ಲಿ ಹಲವಾರು ಜನ ದಾಸರಿದ್ದಾರೆ. ಕನಕದಾಸರಿದ್ದಾರೆ, ಪುರಂದರದಾಸರಿದ್ದಾರೆ, ಆಮೇಲೆ ರಾಘವೇಂದ್ರ ತೀರ್ಥರಿದ್ದಾರೆ, ಜೊತೆಗೆ ವಿಜಯದಾಸರಿದ್ದಾರೆ, ಶ್ರೀಪಾದರಾಜರಿದ್ದಾರೆ, ವ್ಯಾಸರಿದ್ದಾರೆ, ನರಹರಿ ತೀರ್ಥರಿದ್ದಾರೆ. ಹೀಗೆ ಪಟ್ಟಿ ದೊಡ್ಡದಾಗ್ತದೆ. ಅವರೆಲ್ಲರಲ್ಲಿ ಕೂಡ ಈ ಪುರಂದರದಾಸರು ಅತ್ಯಂತ ಹೆಗ್ಗಳಿಕೆಯನ್ನು, ಶ್ರೇಷ್ಠತೆಯನ್ನು ಪಡ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ರು. ಕನಕದಾಸರು, ಪುರಂದರದಾಸರು ಇವರು ಅಗ್ರಗಣ್ಯ ದಾಸಶ್ರೇಷ್ಠರಲ್ಲಿ ಅಗ್ರಗಣ್ಯ ಅಂತ ತಪ್ಪಾಗ್ಲಾರದು. ಅಂತಹ ಪುರಂದರದಾಸರು ಬರೆದಿರ್ತಕ್ಕಂಥ ಇದೊಂದು ಕೀರ್ತನೆ, ಬೇವು ಬೆಲ್ಲದೊಡಿಡ ಏನು ಫಲ. ಏನಂಗಂದ್ರೆ ಬೇವು ಅಂದ್ರೆ ಏನು? ಕಹಿಯನ್ನ ಹೊಂದಿರತಕ್ಕಂತಹ ಒಂದು ಗಿಡ ಅಥವಾ ಮರ. ಅದರಿಂದ ಬರ್ತಕ್ಕಂತಹ ಸೊಪ್ಪಾಗಿರ್ಲಿ, ಅದರಿಂದ ಬರ್ತಕ್ಕಂತಹ ಕಾಯಾಗಿರ್ಲಿ, ಹಣ್ಣಾಗಿರ್ಲಿ, ಅದ್ರ ಬೀಜ ಆಗಿರ್ಲಿ, ಎಲ್ಲವೂ ಕೂಡ ಕಹಿಯಿಂದ ಕೂಡಿರ್ತದೆ. ಒಪ್ಕೊಳ್ತಿರಲ್ಲ? ಅಂತಹ ಕಹಿಯಿಂದ ಕೂಡಿರ್ತಕ್ಕಂತಹ ಫಲವನ್ನ, ಬೇವಿನ ಫಲವನ್ನ ಬೆಲ್ಲದ ಜೊತೆ ಇಟ್ರೆ ಆ ಕಹಿ ಏನಾದ್ರು ಹೋಗುತ್ತಾ? ಹಾಗೆ ಮನುಷ್ಯನಲ್ಲಿ ಕೆಲವೊಂದು ಹುಟ್ಟು ಗುಣಗಳಿದಾವೆ, ಅವನ್ನ ಸುಟ್ಟು ಹೋಗೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ಗಾದೆ ಮಾತುಗಳಿದಾವೆ. ನಾಯಿಯನ್ನ ತೆಗೆದುಕೊಂಡು ಹೋಗಿ ಸ್ವರ್ಗದ ಮೇಲೆ, ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ಮೂಸ್ ನೋಡೋದು ಬಿಡ್ಲಿಲ್ಲ. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ಮೂಸ್ ನೋಡೋದು ಬಿಡೋದಿಲ್ಲ. ಅದ್ರ ಕೆಲಸ ಏನು? ಮೂಸ್ ನೋಡೋದು. ಒಳ್ಳೇದಾಗ್ಲಿ ಮೂಸ್ ನೋಡೋದು, ಕೆಟ್ಟದಾಗ್ಲಿ ಮೂಸ್ ನೋಡೋದು. ಹಾಗೇನೆ ಹೆಗ್ಗಣವನ್ನ ತಗೊಂಡೋಗಿ ಕೈಲಾಸದಾಗ ಬಿಟ್ರು ಕೆರೆಯ ತಪ್ಪಲಿಲ್ಲ. ಇವೆಲ್ಲ ಕೆಲವೊಂದು ಹುಟ್ಟು ಗುಣಗಳು ಅಂತ. ಇಂಥ ಹುಟ್ಟು ಗುಣಗಳನ್ನ ಸುಟ್ಟು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಯಾವ ರೀತಿ ಉದಾಹರಣೆಗಳ ಮೂಲಕ ಈ ಪುರಂದರದಾಸರು ತಿಳಿಸಿದರೆ ನೋಡೋಣ. ನೋಡ್ಕೊಡಿ. ಬೇವು ಬೆಲ್ಲದೊಡಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಬೇವು ಬೆಲ್ಲದೊಡಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಕುಟಿಲವ ಬಿಡದಿ ಹತ್ತು ಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ. ಕುಟಿಲವ ಬಿಡದಿ ಹತ್ತು ಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ.
ಸಟೆಯನ್ನಾಡುವ ಮನುಜರ ಮನದಲ್ಲಿ ವಿಠಲನ ನೆನೆದರೆ ಏನು ಫಲ, ವಿಠಲನ ನೆನೆದರೆ ಏನು ಫಲ. ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ, ಗೀತೆಯ ನೋದಿದರೇನು ಫಲ. ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ. ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ, ಉಪವಾಸ ಮಾಡಿದರೇನು ಫಲ. ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ, ಮೌನವ ಮಾಡಿದರೇನು ಫಲ, ಮೌನವ ಮಾಡಿದರೇನು ಫಲ. ಬೇವು ಬೆಲ್ಲದಲ್ಲಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ನೋಡಿ, ಪುರಂದರದಾಸರು ಈ ಒಂದು ಕೀರ್ತನೆಯಲ್ಲಿ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತಕ್ಕಂಥದ್ದಕ್ಕೆ ಹಲವಾರು ಉದಾಹರಣೆಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಪದ್ಯವನ್ನ ಒಂದ್ಸರಿ ನೋಡೋಣ. ಗಟ್ಟಿಗಳು ಇನ್ನು ಸ್ವಲ್ಪ ಬರ್ಲಿ ಜೋರ ನೋಡೋಣ. ಕುಟಿಲವ ಬಿಡದಿದ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಬೇರೆ ಹೇಳ್ತಾರೆ. ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ತಾಯಿ ಮಾತಾ ಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೆ ಏನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ಓದಿದರೆ ಏನು ಫಲ. ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ. ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ. ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆದರೆ ಮೌನವ ಮಾಡಿದರೇನು ಫಲ. ನೆಕ್ಸ್ಟ್ ಕುತೂಹಲ. ಹೇಳಪ್ಪ. ಬೇವು ಬೆಲ್ಲದೊಡೆಯನು ಫಲ, ಹಾವಿಗೆ ಹಾಲೆರೆದೇನು ಫಲ. ಕುಟಿಲವ ಬಿಡದಿಯ ಕುಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ. ಕುಟಿಲವ ಬಿಡದಿಯ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ. ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು. ಮಾತಾಪಿತರನ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಮಾತಾಪಿತರನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಕಪಟತನದಲ್ಲಿ
ಕಪಟತನದಲ್ಲಿ ಕಾಡುವವರನ್ನೆಲ್ಲ ಜಪಗಳ ಮಾಡಿದರೇನು ಫಲ? ಕುಪಿತ ಬುದ್ಧಿಯನ್ನು ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ? ಉಪವಾಸ ಮಾಡಿದರೇನು ಫಲ? ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ? ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆದರೆ ಮೌನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ನೋಡಿ ಈ ಕಡೆ ಕೇಳಿಸ್ಕೊಳ್ಳಿ. ಬೇವು ಬೆಲ್ಲದೊಳಿಡಲು ಏನು ಫಲ? ಈ ಕಹಿಯಾಗಿರ್ತಕ್ಕಂತಹ ಕಹಿ ಗುಣವನ್ನ ಹೊಂದಿರತಕ್ಕಂತಹ ಬೇವನ್ನ ಬೆಲ್ಲದ ನೀರಿನಲ್ಲಿ ನೆನೆ ಹಾಕಿದ್ರೆ ಏನ್ ಫಲ? ಏನಾದ್ರು ಬದಲಾವಣೆ ಆಗುತ್ತಾ? ಅದರ ಕಹಿ ಗುಣವನ್ನ ಅದು ಯಾವತ್ತೂ ಕೂಡ ಬಿಡೋದಿಲ್ಲ. ಅದು ಕೊಟ್ಟು ಗುಣ ಸುಟ್ಟು ಹೋಗಲ್ಲ ಅಂತಾರಲ್ಲ, ಈ ಗಾದೆ ಮಾತು ಇದಕ್ಕೆ ಅನ್ವಯ ಆಗುತ್ತೆ. ಬೇವು ಎಷ್ಟೇ ಕಹಿಯಾಗಿದ್ರು ಕೂಡ ಅದನ್ನ ಎಂತಹ ಸಿಹಿ ಪದಾರ್ಥದಲ್ಲಿ ಅದನ್ನ ನೆನೆ ಹಾಕಿದ್ರು ಕೂಡ ಅದರ ಕಹಿ ಗುಣವನ್ನ ಅದು ಬಿಟ್ಕೊಡೋದಿಲ್ಲ. ಹಾಗೆ ಮನುಷ್ಯ ಕೂಡ ಹಾಗೇನೆ ಅವನಲ್ಲಿರ್ತಕ್ಕಂಥ ಕೆಲವೊಂದು ಹುಟ್ಟಿನಿಂದ ಬಂದಿರತಕ್ಕಂಥ ಕೆಟ್ಟ ಗುಣಗಳು ಅವನು ಯಾವುದೇ ರೀತಿ ನಾವು ಅದನ್ನ ಮಾರ್ಪಾಡು ಮಾಡಬೇಕು ಅಂತಂದ್ರೂ ಕಷ್ಟ ಸಾಧ್ಯ. ಅದನ್ನೇ ಇಲ್ಲಿ ಮಾರ್ಮಿಕವಾಗಿ ಪುರಂದರದಾಸರು ಹೇಳಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಹಾವಿಗೆ ಹಾಲೆರದೇನು ಫಲ ಅಂತ. ನಾವು ಹಾವಿಗೆ ಹಾಲನ್ನ ನೀಡಿದ್ರು ಕೂಡ ಅದು ಹಾವು ಹಾಲನ್ನ ಕುಡಿದ್ರು ವಿಷಕಾರಕನ್ನ ಬಿಡುತ್ತಾ? ಕೊನೆಗೆ ಅದು ವಿಷವನ್ನ ಕಾರಕ. ಹಾಗಾಗಿ ನೋಡು, ಅದೇ ಹಸುವಿಗೆ ಹುಲ್ಲು ತಿನ್ನುತ್ತೆ, ಅದು ಕೊಡೋದೇನು? ಹಾಲು ಕೊಡುತ್ತೆ, ಅಮೃತ ಕೊಡುತ್ತೆ ಅಲ್ವಾ? ಅದು ಅದರ ಒಟ್ಟು ಗುಣ. ಅದು ಕಸ ತಿಂದ್ರೂ ಅಮೃತವನ್ನು ಕೊಡುತ್ತೆ, ಅದು ಹಸುವಿನ ಹುಟ್ಟು ಗುಣ. ಆದ್ರೆ ನಾವು ಹಾವಿಗೆ ಹಾಲು ಎರೆದ್ರೂ ಕೂಡ ಅದು ವಿಷವನ್ನೇ ಕಕ್ಕುತ್ತೆ. ಅದನ್ನೇ ಇಲ್ಲಿ ಪುರಂದರದಾಸರು ಹೇಳ್ತಿದ್ದಾರೆ, ಹಾವಿಗೆ ಹಾಲೆರದು ಏನು ಫಲ? ಹಾವಿಗೆ ನಾವು ಹಾಲು ನೀಡಿದ್ರು ಕೂಡ ಅದು ವಿಷವನ್ನೇ ಕಟ್ಟುತ್ತೆ ಅಥವಾ ವಿಷವನ್ನೇ ಬಿಡುತ್ತೆ. ಅದಕ್ಕಾಗಿ ಅಂತಹ ಒಂದು ಉದಾಹರಣೆಗಳನ್ನ, ಎಷ್ಟೊಂದು ಉದಾಹರಣೆಗಳನ್ನ ಪುರಂದರದಾಸರು ಈ ಒಂದು ಕೀರ್ತನೆಯಲ್ಲಿ ಕೊಡ್ತಾ ಹೋಗ್ತಾರೆ. ಮನುಷ್ಯನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಅವನಲ್ಲಿರ್ತಕ್ಕಂತಹ ಅವನು ರೂಢಿಸ್ಕೊಂಡು ಬಂದಿರತಕ್ಕಂಥ ಹರಿಷಟ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಎಲ್ಲ ಗುಣಗಳನ್ನು ಅವನು ಹುಟ್ಟಿನಿಂದಲೇ ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಅವನ ಬಿಡೋದಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಅವನಿಗೆ ಎಷ್ಟೇ ಹಿತವಚನಗಳನ್ನ, ಬುದ್ಧಿವಾದಗಳನ್ನ ಹೇಳಿದ್ರು ಕೂಡ ಅವನು ತಿದ್ದುಕೊಳ್ಳೋದು ಕಷ್ಟ ಆಗ್ತಿರತಕ್ಕಂಥದ್ದನ್ನ ಇಲ್ಲಿ ಉದಾಹರಣೆಯಾಗಿ ತೋರಿಸಿದ್ದಾರೆ. ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ? ಕುಟಿಲ, ಕುಟಿಲ ಅಂತಂದ್ರೆ ಮೋಸ, ಮೋಸ ವಂಚನೆಯನ್ನ ಮಾಡ್ತಕ್ಕಂತಹ ಜನ. ಆ ಕುಟಿಲವ ಬಿಡದಿಹ, ಕುಜನರು ಜನಗಳು, ಕೆಟ್ಟ ಜನಗಳು ಅಂದ್ರೆ ಬರೀ ಮೋಸವನ್ನೇ ಮಾಡ್ತಕ್ಕಂತ ಜನ ಮಂತ್ರಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಮಂತ್ರಗಳನ್ನ ಹೇಳ್ತಕ್ಕಂಥವ್ರು ಯಾರು? ಬ್ರಾಹ್ಮಣರು, ದ್ವಿಜರು, ಜೋಯಿಸರು, ಹೌದಲ್ಲ, ಅಂತವ್ರು ಹೇಳ್ತಿರ್ತಾರೆ. ಅವರು ಮಂತ್ರವನ್ನ ಹೇಳಿ ಆ ಮಂತ್ರಗಳಿಗೆ ತಕ್ಕಂತೆ ಅವರು ಜೀವನವನ್ನು ನಡೆಸ್ಕೊಡ್ಬೇಕು. ಆದ್ರೆ ಕೆಲವು ಜನ ಏನಾಗಿದೆ ಅಂತಂದ್ರೆ ವೇದಾಂತಗಳನ್ನ ಹೇಳ್ತಿರ್ತಾರೆ, ಆದ್ರೆ ಮಾಡೋದು ಒಂದು, ಹೇಳೋದು ಒಂದು, ಮಾಡೋದು ಇನ್ನೊಂದು ಅಂತ. ಹಾಗಾಗಿ ಈ ಮೋಸ, ದಗ, ವಂಚನೆಯನ್ನ ಮಾಡತಕ್ಕಂತ ಜನ ಮಂತ್ರಗಳನ್ನ ಹೇಳಿದ್ರೆ ಏನ್ ಪ್ರಯೋಜನ? ಮಂತ್ರವನ್ನ ದಿನನಿತ್ಯ ಪಠನ ಮಾಡಿದ್ರೆ ಏನ್ ಪ್ರಯೋಜನ ಅಂತಂದ್ರೆ ಪುರಂದರದಾಸರು ಮಾರ್ಮಿಕವಾಗಿ ಮನುಷ್ಯನ ಕೆಟ್ಟ ಗುಣಗಳನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ? ಸುಳ್ಳು. ಬಾಯಿ ಬಿಟ್ರೆ ಸುಳ್ಳು. ಕೆಲವರು ಹೇಳ್ತಿರ್ತಾರೆ, ಬಾಯಿ ಬಿಟ್ರೆ ಸುಳ್ಳು. ಆ ಸುಳ್ಳನ್ನ ಹೇಳ್ತಕ್ಕಂಥ, ಸಟೆ ಅಂತಂದ್ರೆ ಸುಳ್ಳು, ಆ ಸುಳ್ಳನ್ನ ಹೇಳ್ತಕ್ಕಂಥ ಜನ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ? ಈ ಸುಳ್ಳನ್ನು ಹೇಳ್ತಕ್ಕಂಥ ಜನ
ಆ ಪಾಂಡುರಂಗ ವಿಠಲನನ್ನ ನೆನೆಸಿದ್ರೆ ಏನ್ ಬಂತು? ಬಾಯಿ ಬಿಟ್ರೆ ಸುಳ್ಳು ಹೇಳ್ಬಿಟ್ಟು ದೇವರಿಗೆ ಹೋಗಿ ಕೆಲವರೆಲ್ಲ ನೋಡಿ ಎಲ್ಲೆಲ್ಲೋ ಮೋಸ ದಗ ವಂಚನೆ ಮಾಡ್ತಾರೆ. ತಿರುಪತಿ ಗುಂಡಿಗೆ ಹೋಗಿ ಒಂದೆಷ್ಟು ದುಡ್ಡನ್ನು ಹಾಕಿ ಕೈ ಮುಗಿದು ನನ್ನ ಕಷ್ಟಗಳನ್ನೆಲ್ಲ ಪಾರ್ ಮಾಡು, ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಮನಸ್ಸು ಬಿಡುವಂತ ಕೈ ಮುಗಿದು ಬಂದ್ಬಿಡ್ತಾರೆ. ಆದ್ರೆ ಮಾಡಿದ ಕರ್ಮವನ್ನ ತಾನೇ ಅನುಭವಿಸ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳ್ತಿರ್ತಾರೆ, ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಷು ಕದಾಚನ ಅಂತ. ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕರ್ಮವನ್ನ ಅವರೇ ಅನುಭವಿಸ್ಬೇಕು ಅಂತ. ಹಾಗೆ ಈ ಮನುಷ್ಯ ಯಾವ ರೀತಿ ತನ್ನ ಮೋಸ ದಗ ವಂಚನೆಯಿಂದ ಜನರನ್ನ ಮೋಸಗೊಳಿಸ್ತಾನೋ ಆ ಕರ್ಮವನ್ನ ಅವನೇ ಅನುಭವಿಸಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಈ ಪದ್ಯದಲ್ಲಿ ಅಥವಾ ಈ ಕೀರ್ತನೆಯಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ಸಟೆಯನ್ನಾಡುವ ಮನುಷ್ಯರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಸುಳ್ಳನ್ನೇ ಹೇಳಿ ಇರತಕ್ಕಂತಹ ಮನುಷ್ಯ ಈ ವಿಠಲನನ್ನ, ಪುರಂದರ ವಿಠಲನ್ನ ಅಥವಾ ಈ ಹರಿ ಕೃಷ್ಣನನ್ನ ನೆನೆಸಿದ್ರೆ ಏನ್ ಬಂತು? ಮಾಡ್ತಕ್ಕಂಥ ಕೃತ್ಯ ಮೋಸದಿಂದ ಕೂಡಿದ್ರೆ ಅವನು ಆ ಮೋಸದ ಕರ್ಮವನ್ನ ಅವನು ಅನುಭವಿಸ್ಬೇಕು ಅಂತಕ್ಕಂಥ ಮಾತಲ್ಲಿ ಹೇಳಿರ್ತಾರೆ. ನೋಡಿ, ಇಲ್ಲಿಗೆ ಪದ್ಯ ಇಷ್ಟಕ್ಕಿರ್ಲಿ, ಉಳಿದಿದ್ದು ಮುಂದಿನ ಅವಧಿಯಲ್ಲಿ ನೋಡೋಣ. ಈಗ ಮೊದಲನೇ ಪದ್ಯದಲ್ಲಿ ನಾನು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೆಲವರು ಏನ್ ಅರ್ಥ ಮಾಡ್ಕೊಂಡಿದ್ರ ಅಂತ ಹೇಳಿ ಅರ್ಥ ಆಗುತ್ತೆ ನನಗೆ. ಒಂದಿಷ್ಟು ಪುಸ್ತಕವನ್ನು ಮುಚ್ಚಿಟ್ಬಿಡಿ, ಪುಸ್ತಕವನ್ನು ಪದ್ಯ ಅರ್ಥ ಆಗಿದೆಯಲ್ಲ? ಪ್ರಶ್ನೆ ಕೇಳ್ಬೋದಲ್ಲ? ಇಲ್ಲಿ ಒಂದಿಷ್ಟು ಇದೆ, ಇಲ್ಲಿ ಹೇಳಿಸ್ಬಿಡ್ತೀನಿ ನಾನು ಅಲ್ವಾ? ಓಕೆ, ಈಗ ಪ್ರಶ್ನೆ ಕೇಳ್ಬೋದಲ್ಲ? ಪುರಂದರದಾಸರ ಮೊದಲ ಹೆಸರೇನು? ಯಾರು ಅಂತ ಕೇಳಲಿಲ್ಲ, ಹೇಳ್ಬಿಟ್ಟಲ್ಲ ಒಟ್ಟಿಗೆ. ಇಲ್ಲಿ ಪುರಂದರದಾಸರ ಮೊದಲನೇ ಹೆಸರು ಶ್ರೀನಿವಾಸ ನಾಯಕ. ಪುರಂದರದಾಸರು ಎಲ್ಲಿಗೆ ಹುಟ್ಟಿದ್ರು? ಪುರಂದರಗಡ ಎಲ್ಲಿದೆ ಈಗ? ಈಗ ಮಹಾರಾಷ್ಟ್ರದಲ್ಲಿದೆ. ಮೊದಲು ಅದು ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿದ್ದು, ಈಗ ಮಹಾರಾಷ್ಟ್ರದಲ್ಲಿ ಇದೆ. ಪುರಂದರದಾಸರ ಅಂಕಿತ ನಾಮ ಯಾವುದು? ಅಂಕಿತ ನಾಮ ಯಾವುದು? ಪುರಂದರದಾಸರ ಅಂಕಿತ ನಾಮ ಕೈ ಇಳಿಸಿ ಪುರಂದರ. ಸಟೆ ಅಂದ್ರೆ ಏನು? ಸಟೆ ಸಟೆ ಸುಳ್ಳು. ಸಟೆ ತಿರುಣ ಹೇಳ್ತದ. ಸಟೆ ಅಂದ್ರೆ ಸುಳ್ಳು. ಹಾಗಾದ್ರೆ ಪದ್ಯ ಮೊದಲನೇ ಚರಣ ಅರ್ಥ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಹೋಮ್ವರ್ಕ್ ಕೊಟ್ಬಿಡಿದೆ. ಈಗ ಬೇಗ ಬರ್ಕೊಡ್ಬೇಕು. ನೆಕ್ಸ್ಟ್ ಪೀಡ್ ಯಾವ್ದಿದೆಯಪ್ಪ? ಬರ್ತಾರ ಅವರು. ಪ್ರಶ್ನೆ ಬರ್ಕೊಡಿ. ಪುರಂದರದಾಸರ ಕುರಿತು ಒಂದು ಪ್ರಬಂಧ ಬರೆಯಿರಿ. ಅಂದ್ರೆ ಇದನ್ನೆಲ್ಲ ಸೇರಿಸಿ ಬರೀಬೇಕು. ಅವರ ಜೀವನ ಚರಿತ್ರೆ ಹಾಗೂ ಈ ಪದ್ಯದಲ್ಲಿ ಬಂದಿರತಕ್ಕಂತ ಕೆಲವೊಂದು ಅಂಶಗಳನ್ನ ಏನ್ ಕೊಟ್ಟಿದಾರಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಪ್ರಬಂಧ, ಚಿಕ್ಕದಾದ ಒಂದು ಪ್ರಬಂಧ, 10 ಸಾಲಲ್ಲಿ ಒಂದು ಪ್ರಬಂಧವನ್ನು ಬರ್ಕೊಂಡು ಬರ್ಬೇಕು.